ಮಕ್ಕಳೇ, ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಕುಮಾರ ಡಿ.ಎಂ. ಅಂತೇಳಿ ಮುತ್ತುದೂರು ಶ್ರೀ ಎಲ್ ಸಿದ್ದಪ್ಪ ಸ್ಮಾರಕ ಪ್ರೌಢಶಾಲೆ ಮುತ್ತುದೂರಿನಲ್ಲಿ ಕನ್ನಡ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸಿದ್ದೀನಿ. ನಿಮಗೆಲ್ಲ ಹಾಡೋದು ಬಹಳ ಇಷ್ಟ ತಾನೆ, ಅಂತ ಹಾಡನ್ನು ಕೇಳಬೇಕು. ನೋಡಿ, ಇವೆಲ್ಲ ಟಿವಿಯಲ್ಲಿ ಮೊಬೈಲಲ್ಲಿ ಯಾವುದಾದ್ರು ಹಾಡೋದು ನೋಡಿದ್ರೆ ಆ ಹಾಡನ್ನು ಮೇಲ್ಕಾಲದಲ್ಲಿ ಇರ್ತೀವಿ, ಕೇಳ್ತಾನೆ ಇರ್ತೀವಿ, ಅದಕ್ಕೆ ನಾವು ಹೊಂದಾಣಿಕೆ ಆಗ್ತಾ ಇರ್ತೀವಿ. ಯಾಕೆಂದ್ರೆ ಆ ಹಾಡು ನಮ್ಮ ಜೀವನದ ಒಂದು ಭಾಗ ಆಗಿರುತ್ತೆ. ಆ ಸಂಗೀತವನ್ನು ಕೇಳ್ತಾ ಇದ್ರೆ ಏನೋ ಮನಸ್ಸಿಗೆ ಒಂಥರ ಮುದವನ್ನು ಕೊಡುತ್ತೆ, ನಮ್ಮ ತಲೆ ಸ್ವಲ್ಪ ಫ್ರೆಶ್ ಆಗುತ್ತೆ. ಹಾಗೆ ಹಾಡು ಹೆಂಗಿರಬೇಕು ಅನ್ನೋದನ್ನ ನಿಮ್ಮ 9ನೇ ತರಗತಿಗೆ ಕೈಯಾರ ಕಿಯಾರ ರೈ ಅಂತಕ್ಕಂಥವರು ಹೇಳ್ತಾರೆ. ಆ ಪದ್ಯ ಬರ್ತದೆ ಹೊಸ ಹಾಡು. ಹಾಡು ಅಂದ್ರೆ ಅದು ಯಾವ ರೀತಿ ಇರಬೇಕು ಎಂಬತಕ್ಕಂಥ ಭಾವನೆಯನ್ನ ಇಲ್ಲಿ ಹೊಸ ಹಾಡು ಪದ್ಯದಲ್ಲಿ ಕೈಯಾರ ಕಿಯಾರ ರೈರವರು ಹೇಳ್ತಾರೆ. ಆ ಪದ್ಯನೇ ಹೊಸ ಹಾಡು. ಒಂದು ಹೊಸ ಹಾಡು. ಪದ್ಯವನ್ನು ಬರೆದಿರ್ತಕ್ಕಂಥವರು ಕೈಯಾರ ರೈತರು ಬಂದಿರ್ತಾರೆ. ರೈ ಇವರು ಪರಿಚಯ ಮಾಡ್ಕೊಳ್ಳೋದಿಲ್ಲ. ಕೈಯಾರ ಕಿಯಾರ ರೈರವರು 1915ರಲ್ಲಿ ಇವರ ಕಾಲ 1915 ಇವರ ಜನ್ಮಸ್ಥಳ ಕಾಸರಗೋಡು ಜಿಲ್ಲೆಯ ಕೈಯಾರ. ಕಾಸರಗೋಡು ಜಿಲ್ಲೆಯ ಕೈಯಾರ. ಇವರು ಬರೆದಿರ್ತಕ್ಕಂಥ ಪ್ರಮುಖ ಕೃತಿಗಳು ಅಂತ ಹೇಳಿದ್ರೆ ಶ್ರೀಮುಖ, ಐಕ್ಯಗಾನ, ಪುನರ್ನವಚೇತನ ಮತ್ತು ಕೊರಗ, ಗಂಗಾವತಿ ಎಂಬತಕ್ಕಂಥ ಕವನ ಸಂಕಲನಗಳನ್ನು ಬರುತ್ತದೆ. ಶ್ರೀಮುಖ, ಐಕ್ಯಗಾನ, ಪುನರ್ನವಚೇತನ ಮತ್ತು ಕೊರಗ, ಗಂಗಾವತಿ ಎಂಬತಕ್ಕಂಥ ಸಂಕಲನಗಳನ್ನು, ವೀರಾಗಿನಿ ಎಂಬತಕ್ಕಂಥ ನಾಟಕವನ್ನು ಕೂಡ ತೋರಿಸಿದ್ದಾರೆ. ಅನ್ನದೇವರು ಮತ್ತು ಇತರ ಕಥೆಗಳು ಇವರ ಸಣ್ಣ ಕಥಾ ಸಂಕಲನವಾಗಿದೆ. ರತ್ನಾಕರ, ಪರಶುರಾಮ, ಕೆ.ಬಿ. ಶೆಟ್ಟಿ ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ. ದುಡಿತವೇ ನನ್ನ ದೇವರು, ದುಡಿತವೇ ನನ್ನ ದೇವರು ಅವರ ಆತ್ಮಕಥೆಯಾಗಿರುತ್ತೆ. ಗೋವಿಂದ ಪೈ ಮತ್ತೆ ಅವರ ಸ್ಮೃತಿಯನ್ನು ಬರೆದಿದ್ದಾರೆ. ಸಾಹಿತ್ಯ ದೃಷ್ಟಿ ವಿಮರ್ಶಾ ಕೃತಿ, ಪಂಚಮಿ ಅನುವಾದ ಕೃತಿಯಾಗಿರುತ್ತೆ. ಶ್ರೀಮುಖ, ಐಕ್ಯಗಾನ, ಗಂಗಾವತಿ, ವೀರಾಗಿ ನಾಟಕ, ಅನ್ನದೇವರು ಮಂದಿರ ಕಥೆಗಳು, ರತ್ನಾಕರ, ಪರಶುರಾಮ, ಕೆ.ಬಿ. ಶೆಟ್ಟಿ ಜೀವನ ಚರಿತ್ರೆ. ದುಡಿತವೇ ನಮ್ಮ ದೇವರು ಆತ್ಮಕಥೆ. ದುಡಿತವೇ ನನ್ನ ದೇವರು ಅವರ ಆತ್ಮಕಥೆ. ಗೋವಿಂದ ಪೈ ಕೃತಿ, ಸಾಹಿತ್ಯ ಕೃತಿ, ವಿಮರ್ಶಾ ಕೃತಿ, ಪಂಚಮಿ ಅನುವಾದ ಕೃತಿ. ಅದೇ
ಕೈಯಾರ ಕಿವಿಯನ್ನ ರೈರವರು ಕ್ರಿಸ್ತಶಕ 1915ರಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿರ್ತಕ್ಕಂಥ ಕೈಯಾರ ಇರ್ತಕ್ಕಂಥ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಬರೆದಿರ್ತಕ್ಕಂಥ ಪ್ರಮುಖ ಕೃತಿಗಳು ಅಂತ ಹೇಳಿದ್ರೆ ಶ್ರೀಮುಖ, ಐಕ್ಯಗಾನ, ಗಂಧಾವತಿ, ವೀರಾಗಿರಿ, ರತ್ನಾಕರ, ಪರಶುರಾಮ, ದೇವಿಶಕ್ತಿ, ನುಡಿತಗಳನ್ನ ದೇವರು. ಆಮೇಲೆ ಇವರ ಶತಮಾನದ ಗಾನ, ಶತಮಾನದ ಗಾನ ಸಂಕಲ್ಪದಿಂದ ಪ್ರಸ್ತುತ ಪದ್ಯ ಹೊಸ ಹಾಡನ್ನ ಆಯ್ದುಕೊಳ್ಳಲಾಗಿದೆ. ಸಂಪಾದನೆ ಮಾಡಿರ್ತಕ್ಕಂಥ ಶತಮಾನದ ಗಾನ ಎಂಬ ಕವನ ಸಂಕಲ್ಪದಿಂದ ಪ್ರಸ್ತುತ ಪದ್ಯ ಹೊಸ ಹಾಡನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅವರಿಗೆ ಬಂದಿರತಕ್ಕಂಥ ಪ್ರಮುಖ ಪ್ರಶಸ್ತಿಗಳು ಅಂತ ಹೇಳಿದ್ರೆ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಆಳ್ವಾಸ್ ಶ್ರೀ ಪ್ರಶಸ್ತಿ, ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಮತ್ತೆ ಇವರು ಮಂಗಳೂರಿನಲ್ಲಿ ಇರ್ತಕ್ಕಂಥ 46ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಂಘದ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಆಳ್ವಾಸ್ ಶ್ರೀ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ಕೂಡ ದೊರೆತಿದೆ. ಮಂಗಳೂರಿನಲ್ಲಿ ನಡೆದಿರ್ತಕ್ಕಂಥ 46ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಂಘದ ಇವರು ಅಧ್ಯಕ್ಷರು ಕೂಡ ಆಗಿ ಕೆಲಸವನ್ನ ನಿರ್ವಹಿಸುತ್ತಾರೆ. ಇವರು ಬರೆದಿರ್ತಕ್ಕಂಥ ಒಂದು ಪದ್ಯನೇ ಯಾರು ಹೊಸ ಹಾಡು, ಕೈಯಾರ ಕಿವಿಯನ್ನ ರೈರವರು ಬರೆದಿರ್ತಕ್ಕಂಥ ಪದ್ಯ ಹೊಸ ಹಾಡು. ಈ ಪದ್ಯದ ಆಶಯ ಏನಪ್ಪ ಅಂತ ಹೇಳಿದ್ರೆ, ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ, ಹೊಸ ಆಶಯವನ್ನು, ಜೀವನದ ಗತಿಯನ್ನು ಬದಲಿಸಿ ಹೊಸ ರೂಪನ್ನು ತುಂಬಬಲ್ಲ, ಹಳೆಯ ಮೌಲ್ಯವನ್ನು ಕಡಿದೊಯ್ದು ಹೊಸ ಭಾವನೆಗಳನ್ನು ಸೃಜಿಸಬಲ್ಲ ಹೊಸ ಹಾಡನ್ನು ಹಾಡಬೇಕು. ನಾವು ಆಡ್ತಕ್ಕಂಥ ಹಾಡು ಏನಾಗಬೇಕು ಅಂದ್ರೆ ನಮ್ಮ ಜೀವನಕ್ಕೆ ಹೊಸ ತಿರುವನ್ನ ಕೊಡಬೇಕು, ಬದಲಾವಣೆಯನ್ನ ಕೊಡಬೇಕು, ಹೊಸ ಒಂದು ಆಶೆಯನ್ನ ಹುಟ್ಟಿಸಬೇಕು. ನಮ್ಮ ಜೀವನವನ್ನ ಬದಲಾಯಿಸ್ತಕ್ಕಂಥ ಒಂದು ಗತಿಯನ್ನ ರೂಪನ ತುಂಬಬೇಕು. ನಮ್ಮಲ್ಲಿರ್ತಕ್ಕಂಥ ಮೌಢ್ಯಗಳು, ಮೂಢನಂಬಿಕೆಗಳನ್ನ ಹೋಗಲಾಡಿಸತಕ್ಕಂಥ, ಕಡಿದೊಗೆದು ಹಾಕತಕ್ಕಂಥ ಹೊಸ ಹಾಡನ್ನು ಹಾಡಬೇಕು. ಈ ಹಾಡು ಎಲ್ಲರಲ್ಲಿ ಕ್ರಾಂತಿಯನ್ನ ಉಂಟು ಮಾಡಬೇಕು. ನಾವೇನಾದ್ರೂ ಬದಲಾವಣೆ ಮಾಡಲೇಬೇಕು ಇರ್ತಕ್ಕಂಥ ಕ್ರಾಂತಿಯನ್ನ ಉಂಟು ಮಾಡತಕ್ಕಂಥ ಹಾಡಾಗಬೇಕು. ಅದರ ಮಾರ್ಗನೆ ಬರಬೇಕು. ಮಾರ್ಗನೆ ಅಂದ್ರೆ ಪ್ರತಿಧ್ವನಿ, ಅದು ಹಾಡ್ತಕ್ಕಂಥ ಧ್ವನಿ ನಮಗೆ ಭೂಮಿ ಆಕಾಶಕ್ಕೆರಡೂ ಕೂಡ, ಭೂಮಿ ಆಕಾಶಗಳಲ್ಲಿ ಎರಡೂ ಕೂಡ ತುಂಬಿ ತುಳುಕಾಡಬೇಕು. ಎಲ್ಲ ನಮ್ಮಲ್ಲಿರ್ತಕ್ಕಂಥ ಕೀಳಿಮೆಯನ್ನ ಕಡಿದೊಗೆದು ಹೊಸ ರೂಪನ ತುಂಬತಕ್ಕಂಥ ಹಾಡುಗಳಿದೆ. ಇಂತಹ ಸ್ಫೂರ್ತಿಯ ಚಿಲ್ಮೆಯಾಗುವ ಹಾಡನ್ನ ಹಾಡಬೇಕು. ನಾವು ಅದು ನಮಗೆ ಸ್ಫೂರ್ತಿ ಹಾಕಬೇಕು, ಅದು ನಿತ್ಯ ನೂತನವಾಗಿರಬೇಕು ಎಂಬುದು ಈ ಪದ್ಯದ ಆಶಯ ಆಗುತ್ತೆ. ಮತ್ತೆ ಪ್ರತ್ಯೇಕ ಆಶಯ, ಅದು ಹಾಡು ನಮಗೆ ಕ್ರಾಂತಿಯನ್ನು ಉಂಟು ಮಾಡಿ ಏನಾದರೂ ಒಂದು ಸಾಧನೆ ಮಾಡಕ್ಕೆ ಸ್ಫೂರ್ತಿ ಹಾಕಬೇಕು. ನೋಡಿ, ಹಾಡು ಪ್ರಕೃತಿಯ ಅವಿಭಾಜ್ಯ ನಮ್ಮ ಜೀವನದ ಅಥವಾ ನಮ್ಮ ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗ ಆಗಿರುತ್ತೆ. ಪ್ರಕೃತಿಯ ಕಣಕಣದಲ್ಲೂ ಹಾಡು ತುಂಬಿಕೊಂಡಿದೆ. ನೋಡಿ, ಒಂದಲ್ಲಿ ಹೋದ್ರೆ ಒಂದು ಒಳ್ಳೆಯ ಹಾಡು ಬರುತ್ತೆ, ಆ ಪ್ರಕೃತಿಯಲ್ಲಿ ಏನೋ ಒಂಥರ ರೋಮಾಂಚನ ಆಗುತ್ತೆ. ಹಾಗೆ ಪ್ರಕೃತಿಯಲ್ಲಿ ಹಾಡು ಅವಿಭಾಜ್ಯ ಅಂಗ ಆಗಿದೆ. ಇದು ಭಾವನೆಗಳ ಅಭಿವ್ಯಕ್ತಿಗೆ ಸುಂದರ ಮಾಧ್ಯಮ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಯನ್ನು ಹೇಳ್ಕೊಳ್ಳೋದಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಮಾಧ್ಯಮ ಅಂತ ಹೇಳಿದ್ರೆ ಹಾಡು. ಆ ಹಾಡಿನ ಮೂಲಕ ನಮ್ಮ ಮನಸ್ಸಿಗೆ ಏನು ಹೇಳಬೇಕು ಅನಿಸುತ್ತೋ ಅದನ್ನ ಹೇಳ್ತಕ್ಕಂಥ ಕೆಲಸ ಮಾಡಬಹುದು. ಅಲ್ಲದೆ ಜೀವನಕ್ಕೆ ಅದು ಸ್ಫೂರ್ತಿ ಕೊಡುತ್ತೆ, ನಮಗೆ ಒಂದು ಕೆಲಸ ಮಾಡೋದಕ್ಕೆ ರೂಪನ್ನ ಕೊಡುತ್ತೆ. ಇದಕ್ಕೆ ಯಾವುದೇ ಸೀಮಿತತೆ ಇಲ್ಲ, ಅಲ್ಲದೆ ಇದಕ್ಕೆ ಇಂಥದೇ ಲಿಮಿಟೆಡ್ ಇಲ್ಲ. ಅಲ್ಲದೆ ಈ ಹಾಡಿಗೆ ಜಾತಿ ಇಲ್ಲ, ಕುಲ
ಇಲ್ಲ, ಧರ್ಮ ಇಲ್ಲ, ಲೋಕ ಇಲ್ಲ, ಯುಗ ಇಲ್ಲ, ಎಲ್ಲ ಅಂದ್ರೆ ಎಲ್ಲರೂ ಒಂದೇ ಆಗಿದೆ. ಯುದ್ಧ ಕ್ರಾಂತಿಯ ಸಂದರ್ಭದಲ್ಲಿ ಹೋರಾಟಕ್ಕೆ ಹಾಡು ಸ್ಫೂರ್ತಿಯನ್ನು ಇಂಥ ಎಷ್ಟೋ ಉದಾಹರಣೆಗಳು ಇತಿಹಾಸದಲ್ಲಿ ಕಾಣ್ತೇವೆ. ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ ಇಂಥ ಹಾಡುಗಳು ಜನಗಳಿಗೆ ಸ್ಫೂರ್ತಿಯನ್ನು ಕೊಟ್ಟು, ಏಕೀಕರಣ ಸಂದರ್ಭದಲ್ಲಿ ಅವು ಬರತಕ್ಕಂಥ ಹಾಡುಗಳು ಸ್ಫೂರ್ತಿಯನ್ನು ಕೊಟ್ಟು ಅವು ಒಂದುಗೂಡಲಿಕ್ಕೆ ಸಹಾಯವನ್ನು ಮಾಡಿಸಲ್ಲ ಅಂತ ಹಾಡುಗಳಿಗೆ ಖಡ್ಗಕ್ಕಿಂತ ಲೇಖನೆಯ ಹರಿತ ಜಾಸ್ತಿ ಆಯಿತು ಹೇಳ್ತಾರೆ. ಬದುಕನ್ನು ನಿತ್ಯ ನೂತನವನ್ನಾಗಿಸುವ, ಹೊಸದನ್ನು ಮಾಡಿಸೋದಕ್ಕೆ, ಒಂದು ಹೊಸ ಚೈತನ್ಯವನ್ನು ಮೂಡಿಸುವುದಕ್ಕೆ ಶಕ್ತಿ ತುಂಬತಕ್ಕಂಥ, ಜಗತ್ತನ್ನ ಬೆಳಗಿಸ್ತಕ್ಕಂಥ, ಬದುಕಿನ ಗತಿಯನ್ನೇ ಬದಲಿಸುವ ಶಕ್ತಿ ಈ ಹಾಡಿಗೆ ಅಂತ ಹಾಡನ್ನ ನಾವು ಆಡಬೇಕಾಗಿದೆ ಅಂತಕ್ಕಂಥ ಮಾತನ್ನ ಈ ಪದ್ಯದಲ್ಲಿ ಹೇಳ್ತಾರೆ. ಈ ಅಣ್ಣ ರೈತರು ಆ ಪದ್ಯವನ್ನ ಆಡ್ತೀನಿ ಒಂದ್ಸರಿ ಕೇಳಿಸ್ರಿ. ನವಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ತೀವ್ರತರ ಗಂಭೀರ ಭಾವನೆಯ ತೆರವಸಿ ವೀರದಲ್ಲಿ ಏರಬೇಕು. ಜಾತಿ ಕುಲ ಮತ ಧರ್ಮ ಭಾಷೆಗಳ ಕಡಿದು ಎದೆ ಇಜ್ಜಿ ಹಾಡಬೇಕು. ಯುಗ ಯುಗಗಳ ಆಚೆಯಲ್ಲಿ ಲೋಕಲೋಕಾಂತದಲ್ಲಿ ಹಾಡು ಹೋಗಬೇಕು. ಉನ್ನತೋನ್ನತ ಗಣಹಿಮಾದಿ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು. ಹಾಡು ಮುಂದುಗಳು ಹಾರಿ ದಶ ದಿಕ್ಕಿನಲ್ಲಿ ಬಯಲಬೇಕು. ಗಣ್ಯರೆಯ ಗರ್ಜನೆಯ 30 ಮುಕ್ಕೋಟಿ ಕಲಕಂಠ ಗಳಿಸಬೇಕು. ಭೂಮ್ಯಂತರಾಳದಲ್ಲಿ ನವಚಕ್ರ ಗೋಳದಲ್ಲಿ ಮಾತನಿಗಳೇಳಬೇಕು. ಜಡನಿದ್ದ ಸಿರಿಗೆದ್ದ ವೀರಟ್ಟಹಾಸದಲ್ಲಿ ಬಾನುಭೂಮಿ ಬೆಳಗಬೇಕು. ನಡೆನುಡಿದ ವೇಳೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕೆರಳಬೇಕು. ಜಯ ಜನನಿಶಿರ ವ್ಯಕ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು. ಇದೋ ಮೊದಲು ಮುನ್ನಿಲ್ಲ ಮುಗಿದು ತಂದಿನ ಪಾಡು, ಹೊಸತಿಂದು ಹೊಸತು ಹಾಡು. ಜಯ ಜನನಿಶಿರ ವ್ಯಕ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು. ಇದೋ ಮೊದಲು ಮುನ್ನಿಲ್ಲ ಮುಗಿದು ತಂದಿನ ಪಾಡು, ಹೊಸತಿಂದು ಹೊಸತು ಹಾಡು. ಹಾಡು ಹೇಗೆ ಬಿಡುವುದನ್ನ ಈ ಪದ್ಯದ ಮೂಲಕ ಕೈಯಾರ ಕಿಣಿಯನ್ನ ರೈತರು ಹೇಳ್ತಾರೆ. ಹಿಂಗೆ ಆ ಹಾಡು ನಮಗೆ ನವಭಾವ ನವ ಶಕ್ತಿ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡನ್ನೇ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರವಸಗಿ ವೀರತ್ವಕ್ಕೆ ನೀಡಬೇಕು. ನವಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡು ನಮಗೆ ನವ ಭಾವನೆಯನ್ನ ನವ ಹೊಸ ಹೊಸ ಭಾವನೆಯನ್ನ ಭಾವನೆಯನ್ನು ನವ ಜೀವ ನವ ಶಕ್ತಿಯನ್ನ ನವ ಜೀವನವನ್ನ ಕೊಡ್ತಕ್ಕಂಥ, ನಮಗೇನಾದ್ರು ಕೆಲಸವನ್ನ ಮಾಡೋದಕ್ಕೆ ಹೊಸ ಜೀವನವನ್ನ ಕೊಡ್ತಕ್ಕಂಥ ನವಶಕ್ತಿ ತುಂಬಿಸುವ, ನವ ಅಂದರೆ ಹೊಸ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸವನ್ನ ಆ ಹಾಡು ಹಾಡನ್ನೇ ಹಾಡಬೇಕು ಅಂತ ನಾವು ಆಡಬೇಕು. ನಾವು ಆಡ್ತಕ್ಕಂಥ ಹಾಡನ್ನು ಅಂದ್ರೆ ನಮ್ಮ ಜೀವನಕ್ಕೆ ಹೊಸ ಭಾವನೆಯನ್ನು ತುಂಬತಕ್ಕಂಥ, ಹೊಸ ಜೀವವನ್ನು ತುಂಬತಕ್ಕಂಥ, ಹೊಸ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಹಾಡನ್ನು ನಾವು ಒಮ್ಮೆ ಹಾಡಬೇಕು. ಆ ಹಾಡು ನಮ್ಮ ಜೀವನವನ್ನ ಬದಲಾವಣೆ ಮಾಡತಕ್ಕಂಥ ಹಾಡು ಆಗಬೇಕು. ತೀವ್ರತರ ಗಂಭೀರ ಭಾವನೆಯ ತೆರವಸಗಿ ವೀರತ್ವವನ್ನು ಇರಬೇಕು. ತೀವ್ರತರ ಗಂಭೀರ ಭಾವನೆಯ ಅಂದ್ರೆ ಅಧಿಕವಾಗಿರ್ತಕ್ಕಂಥ ಗಂಭೀರವಾಗಿರ್ತಕ್ಕಂಥ ಭಾವನೆಗಳನ್ನ ತೆರೆ ಮಸಗಿ ವೀರತ್ವವಿರಬೇಕು. ನಮ್ಮ ಮನಸ್ಸಿನಲ್ಲಿ ಅಧಿಕವಾಗಿರ್ತಕ್ಕಂಥ ಭಾವನೆಗಳು ಬಂದು ನಮ್ಮ ಮನಸ್ಸನ್ನ ಅಲೆಗಳ ರೂಪದಲ್ಲಿ ಬಂದು ಆ ಮನಸ್ಸನ್ನ ಬದಲಾವಣೆ ಮಾಡ್ತಾರೆ. ಆ ಹಾಡು ಹಾಡಬೇಕು. ತೆರೆತರ ಹರಡಿ ನಮ್ಮಲ್ಲಿರ್ತಕ್ಕಂಥ ಭಾವನೆಯನ್ನು ಕೆಟ್ಟ ಭಾವನೆಯನ್ನು ಓಡಿಸಬೇಕು. ಅದು ಬಿಟ್ಟು ವೀರಧ್ವನಿ ಇರಬೇಕು. ಈಗ ಸೈನಿಕರು ಒಂದು ದೇಶವನ್ನು ಆಕ್ರಮಿಸಿಕೊಂಡರೆ ಅಥವಾ ಜಯಕಾರಿ ಹಾಡುತ್ತಾರೆ, ಹೀಗೆ ನಮ್ಮ ಧ್ವಜವನ್ನ ನೆನೆದು ವೀರಧ್ವನಿಯ ಮೂಲಕ ಜಯಕಾರ ಹಾಕುವಂಥದ್ದು, ಅಥವಾ ನಾವು ಇವೆಲ್ಲ ಸ್ಪೋರ್ಟ್ಸ್ ಸಂದರ್ಭದಲ್ಲಿ ಅಥವಾ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಸಂದರ್ಭದಲ್ಲಿ ಗೆದ್ದಾಗ ಹೀಗೆ ಜಯಘೋಷವನ್ನು ವೀರಾವೇಶದಿಂದ ಹಾಕಬೇಕು, ಹೇಳ್ಕೊಂಡು ನಮ್ಮ ಶಾಲೆ ಬಗ್ಗೆ ಇಂಥ ಆಟದ ಬಗ್ಗೆ ಜೈಕಾರ ಹಾಕುವಂತಲ್ಲ, ಆ
ಕೂಡ ಹಾಡನ್ನೇ ಹಾಡಬೇಕು. ಆ ಹಾಡು ನಮಗೆ ಹೊಸ ಭಾವನೆಯನ್ನು ಕೊಡಿಸ್ತಕ್ಕಂಥ, ಹೊಸ ಶಕ್ತಿಯನ್ನ ಕೊಡ್ತಕ್ಕಂಥ, ಹೊಸ ಭಾವನೆಯನ್ನು ವ್ಯಕ್ತಪಡಿಸ್ತಕ್ಕಂಥ, ಜೀವವನ್ನು ಕೊಡ್ತಕ್ಕಂಥ ಹಾಡು. ಅದು ಹಾಡಬೇಕು. ಆ ಹಾಡು ಹರಿತವಾಗಿ ಬರಬೇಕು. ನಮ್ಮಲ್ಲಿರ್ತಕ್ಕಂಥ ಭಾವನೆಗಳನ್ನು ಬದಲಾವಣೆ ಮಾಡಿ ವೀರಧ್ವನಿಗೆ ಇರ್ತಕ್ಕಂಥ ಹೊಸದನ್ನ ಬದಲಾವಣೆ ಮಾಡತಕ್ಕಂಥ ಬರೀ ಅದು ಆಗಿರಬೇಕು ಎಂಬತಕ್ಕಂಥದ್ದು ಪ್ರಸ್ತುತ ಪರಿಚಯದ ಸಾರಾಂಶ ಭಾವ ಅಂತ ಆಗಿರ್ತದೆ. ಹಾಡು ಜಾತಿ ಕುಲ ಮತಧರ್ಮ ಭಾಷೆಗಳ ಕಡೆದು ಎಲೆ ಹಿಕ್ಕಿ ಹಾಕಬೇಕು. ಯುಗ ಯುಗಗಳ ಆಚೆ ಲೋಕಲೋ ಕಾರಣದಲ್ಲಿ ಹಾಡು ಕೊಡಬೇಕು. ಜಾತಿ ಕುಲ ಮತಧರ್ಮ ಭಾಷ ಭಾಷ ಅಂತ ಹೇಳಿದ್ರೆ ಕುಣಿಕೆ. ಅಂದ್ರೆ ಹರಿತವಾದ ಇಲ್ಲಿ ಪಾಶ. ಪಾಶ ಅಂದ್ರೆ ಕುಣಿಕೆ. ಕುಣಿಕೆ ಪಾಶ ಕುಣಿಕೆ. ಜಾತಿ ಕುಲ ಮತ ಧರ್ಮ ಜಾತಿ ಅಂತಕ್ಕಂಥದ್ದು ಆ ಜಾತಿ ಈ ಜಾತಿ ಅಂತಕ್ಕಂಥದ್ದು. ಅವ್ರ ಕುಲ ಬೇರೆ, ನಮ್ಮ ಕುಲ ಬೇರೆ, ನಮ್ಮ ಧರ್ಮ ಬೇರೆ, ಅವ್ರ ಧರ್ಮ ಬೇರೆ, ನಮ್ಮ ಮತ ಬೇರೆ, ಅವ್ರ ಮತ ಬೇರೆ ಅಂತಕ್ಕಂಥ ಭಾವನೆ ಇದ್ದವಲ್ಲ, ಇವು ಯಾರ ಸಮಾನ? ಪಾಶಗಳಿಗೆ ಸಮಾನ. ಪಾಶದ ಕುಣಿಕೆ. ಕುಣಿಕೆ ಅಂದ್ರೆ ಏನು? ಈಗ ಈ ನೇಲಾಗ್ತಕ್ಕಂಥವ್ರು ಮಾಡ್ತಾ ಇರ್ತಾರಲ್ಲ ಪಾಶ, ಕುಣಿಕೆ ಇದ್ದಂಗೆ. ಇವು ನಮ್ಮ ಜೀವನವನ್ನು ಹಾಳು ಮಾಡ್ತಕ್ಕಂಥ ಕುಣಿಕೆಗಳು, ವಿಷಯ ಇದ್ದಂಗೆ. ಇವನ್ನೆಲ್ಲ ಕಡೆ ತೆಗೆದುಬೇಕು. ನಮ್ಮಲ್ಲಿರ್ತಕ್ಕಂಥ ಜಾತಿಯನ್ನ, ಮತ ಧರ್ಮಗಳನ್ನ ಎಲ್ಲವನ್ನು ಕಡೆ ತೆಗೆದು ಎಲ್ಲರೂ ಐಕ್ಯತೆ ಭಾವನೆಯಿಂದ ಬೆಳೆದಾಗ ಮಾತ್ರ ನಾವು ಏನಾದರೂ ಒಗ್ಗಟ್ಟಿದ್ರೆ, ಒಗ್ಗಟ್ಟಿನಲ್ಲಿ ಬಲವೇ ಅಂತ ಹೇಳ್ತೀವಲ್ಲ, ಹಂಗೆ ಆ ಒಗ್ಗಟ್ಟಿನ ಇರಬೇಕೇ ವಿನಃ ಆ ಜಾತಿ ಧರ್ಮ ಕುಲ ಮತಗಳನ್ನೆಲ್ಲ ಕಡಿದು ಒಗಿಬೇಕು, ಕಡಿದು ಎಸೆಬೇಕು, ಕಡಿದು ಒಗೆದು ಎದೆ ಹಿಗ್ಗಿ ಹಾಡಬೇಕು. ನಾವನ್ನ ಎದೆ ಹಿಗ್ಗಿ ಎದೆಯನ್ನ ಎತ್ಕೊಂಡು ಹಾಡಬೇಕು. ಅಂದ್ರೆ ತಲೆಯನ್ನ ತಗ್ಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬಾರದು. ಆ ಹಾಡು ನಮಗೆ ಸ್ಫೂರ್ತಿಯನ್ನ ಕೊಡಬೇಕು, ಬೇರೆ ಸ್ಫೂರ್ತಿ ಕೊಡಬೇಕು. ಜಾತಿ ಕುಲ ಮತ ಧರ್ಮ ಭಾಷೆಗಳನ್ನ ಕಡೆಗೆ ಎಸತಕ್ಕಂಥ ಕೆಲಸಗಳು ಆಗಬೇಕಾಗಿದೆ. ಕಡೆಗೆ ಎದೆ ಇಟ್ಕೊಂಡು ಆಗ್ತಕ್ಕಂಥ ಕೆಲಸ ಆಗಬೇಕು. ಯುಗ ಯುಗ ಯುಗಗಳ ಎಲ್ಲಿರಬೇಕು, ಯುಗ ಯುಗಗಳನ್ನು ದಾಟಿ ಹೋಗಬೇಕು. ಲೋಕ ಲೋಕಾಂತದಲ್ಲಿ ಹಾಡು ಹೋಗಬೇಕು. ಈ 4 ಯುಗ ಅಂತ ಹೇಳ್ತೀವಲ್ಲ, ಕೃತಯುಗ, ದ್ವಾಪರ ಯುಗ, ತ್ರೇತಾಯುಗ, ಕಲಿಯುಗ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಈ ಯುಗಗಳನ್ನು ದಾಟಿ ಮುಂದೋಗಬೇಕು. ಯುಗಗಳನ್ನು ದಾಟಿ ಮುಂದೋಗಬೇಕು. ಲೋಕಾಂತದಲ್ಲಿ, ಲೋಕ ಅಂದ್ರೆ ಲೋಕಗಳನ್ನ ಮೀರಿ, ಪ್ರಪಂಚವನ್ನ ಮೀರಿ ಅದು ಹಾಡು ಹೋಗ್ಬೇಕು, ಹಾಡು ಹುಡುಗಬೇಕು. ಹೇಗೆ ಹಸಿರಿನ ಮಿಂಚು ಬಂದಾಗ ಮಳೆಗಾಲದಲ್ಲಿ ಹುಡುಗುಡು ಸೌಂಡ್ ಆದ ತಕ್ಷಣ ಹೇಗೆ ನಾವು ಎದುರ್ಕೊಳ್ತೀವೋ ಆ ರೀತಿ ಆ ವೀರತ್ವವನ್ನು ಆ ಹಾಡು ಈ ಜಾತಿಯ ಹೋರಾಡಿಸಬೇಕು, ಕುಲವನ್ನ ಹೋರಾಡಿಸಬೇಕು, ಮತವನ್ನ ಹೋರಾಡಿಸಬೇಕು, ಧರ್ಮವಾಗಿರ್ತಕ್ಕಂಥ ಭಾಷೆಗಳನ್ನ ಕಡಿದೊಗೆದು ಆ ಹಾಡು ಹುಡುಗಬೇಕು. ನೀರೇ ಹುಡುಗಬೇಕು, ಯುಗಗಳ ಆಚೆಯಲ್ಲಿ ಹೋಗಬೇಕು. ಅನಂತರ ಲೋಕಕ್ಕೆ ಲೋಕವನ್ನ ದೇಶವನ್ನ ದಾಟಿ ಹೋಗಿ ನಾವೆಲ್ಲ ಮುಂದೆ ಜೊತೆಗೆ ಆ ಹಾಡು ನಮಗೆ ಸ್ಫೂರ್ತಿಯನ್ನು ತುಂಬಬೇಕು. ಯಾವುದೇ ವಿಷಯದಲ್ಲಿ ಯಶಸ್ವಿಗೊಳಿಸುತ್ತಿದ್ರೆ ಅಂತ ನಾವು ಹಾಡಬೇಕಾಗುತ್ತೆ. ಈ ಜಾತಿ ಕುಲ ಮತ ಧರ್ಮಗಳು ಇರ್ತಕ್ಕಂಥವು ಪಾಶಗಳಿಗೆ ಸಮಾನ. ಈ ಪಾಶಗಳನ್ನ ಕಡಿದೊಗೆದು ಎದೆ ಹಿಂದಿ ಹಾಕ್ತಕ್ಕಂಥ ಹಾಡನ್ನು ನಾವು ಹಾಡಬೇಕು. ಆ ಹಾಡು ಯುಗಗಳನ್ನು ದಾಟಿ ಹೋಗಬೇಕು. 4 ಯುಗಗಳನ್ನ ದಾಟಿ ಹೋಗಬೇಕು. ಲೋಕಗಳನ್ನು ದಾಟಿ ಮುಂದೋಗಿ ಆ ಹಾಡು ಹುಡುಕ್ತಕ್ಕಂಥ ಕೆಲಸ ಆದಾಗ ಮಾತ್ರ ಆ ಹಾಡಿಂದ ಹೊಸ ಭಾವನೆಯನ್ನು ತುಂಬೋದಕ್ಕೆ, ಹೊಸ ಶಕ್ತಿಯನ್ನು ತುಂಬೋದಕ್ಕೆ, ಹೊಸ ಜೀವವನ್ನು ತುಂಬೋದಕ್ಕೆ ಸಾಧ್ಯ ಆಗ್ತದೆ. ಮಾತನ್ನ ಇಲ್ಲಿ ಉನ್ನತೋನ್ನತ ಘನ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿ ಗುಂಡುಗಳು ಹಾರಿದ ದಿಕ್ಕಿನಲ್ಲಿ ಬರೆದಬೇಕು. ಉನ್ನತೋನ್ನತ ಘನ ಹಿಮಾದ್ರಿ. ಹಿಮಾದ್ರಿ ಅಂದ್ರೆ ಹಿಮ ಪರ್ವತ. ಹಿಮಾದ್ರಿ ಉನ್ನತ ಉನ್ನತ ಅಂದ್ರೆ ಎತ್ತರವಾಗಿರ್ತಕ್ಕಂಥ ಉನ್ನತೋನ್ನತ
ಶ್ರೇಷ್ಠವಾಗಿರತಕ್ಕಂಥ ಹಿಮ ಪರ್ವತ, ಹಿಮಾಲಯ ಪರ್ವತ ಶಿಖರವನ್ನೇರಿ ಬೆಟ್ಟ ಗುಡ್ಡವನ್ನೇರಿ ಹಾಡಲ್ಲಿ ಹಾಡು ಎತ್ತರವಾಗಿರ್ತಕ್ಕಂಥ ಸ್ಥಳದಲ್ಲಿ ಹೋಗಿ ಆ ಹಾಡನ್ನ ಹಾಡಿದ್ರೆ ಅದೆಲ್ಲ ಆ ಭೂಮಿನ ಆಕ್ರಮಿಸಿಕೊಡುತ್ತಲ್ಲ, ಆ ಜಾಗವನ್ನು ಆಕ್ರಮಿಸಿಕೊಡುತ್ತಲ್ಲ. ಹಾಗೆ ಈ ಹೊಸ ಹಾಡು ಆಕ್ರಮಿಸಿಕೊಡಬೇಕು. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನ್ನೇರಿ ಎತ್ತರವಾಗಿರ್ತಕ್ಕಂಥ, ಅದು ಶ್ರೇಷ್ಠವಾಗಿರ್ತಕ್ಕಂಥ ಎತ್ತರದಲ್ಲಿ ಎತ್ತರವಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಹಿಮಾಲಯ ಪರ್ವತವನ್ನೇರಿ, ನಿಮ್ಮ ಪರ್ವತವನ್ನೇರಿ ಹಾಡನ್ನು ಹಾಡಬೇಕು. ಹಾಡು ಸುತ್ತಲಿನ ಪ್ರದೇಶವನ್ನ ಆಕ್ರಮಿಸಿಕೊಂಡಿರಬೇಕು. ಹಾಡು ನುಡಿಗುಂಡುಗಳು ಹಾಗೆ ದಶ ದಿಕ್ಕಿನಲ್ಲಿ ಭಯದ ಬಂದಿರುತ್ತಾರೆ. ಆ ಹಾಡು ನುಡಿಗುಂಡುಗಳಾಗಿ ಹೊಡೆದ ತಕ್ಷಣ ಗುಂಡಾಗಿ ಗುಂಡೆ ಹಾಡು ಬೀಳುತ್ತೋ ಅದೇ ತರ ನಾವು ಹಾಡ್ತಕ್ಕಂಥ ಆ ಹಾಡು, ಆ ಮಾತುಗಳು, ಹಾಡಿನ ಮೂಲಕ ಬರ್ತಕ್ಕಂಥ ಹಾಡುಗಳು ಹಾಡಬೇಕು. ಹೆಂಗೆ ಗುಂಡಿತರ ಆಗಿ ದಶದಿಕ್ಕುಗಳ 4 ದಿಕ್ಕುಗಳನ್ನ ಆಕ್ರಮಿಸಿಕೊಳ್ಳಬೇಕು. ದಶದಿಕ್ಕುಗಳು ಗೊತ್ತಲ್ಲ ಯಾವ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, 8 ದಿಕ್ಕುಗಳು ಬರ್ತವೆ. ಅದರ ಜೊತೆಗೆ ದಶ 10 ಅಂತ ಹೇಳ್ತಾರೆ. ದಶ 10 ದಿಕ್ಕು ಯಾವುದು? ಭೂಮಿ ಮತ್ತು ಆಕಾಶ ಸೇರಿಸುತ್ತದೆ. ಪೂರ್ವ, ಪಶ್ಚಿಮ ಜೊತೆಗೆ ಇವೆರಡು ಸೇರಿಸುತ್ತದೆ. ಭೂಮಿ ಮತ್ತೆ ಆಕಾಶ. ಆ ಹಾಡು ಏನಾಗಬೇಕು? ಹಿಮಾದ್ರಿ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. 10 ದಿಕ್ಕುಗಳನ್ನ ಹಾಗೆ ಹೋಗಬೇಕು. ಆ ಭಯವನ್ನ ಬೆನ್ನಟ್ಟಿ ಆ ಹಾಡು ಹೊಸತನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಹಾಡು ಎತ್ತರವಾಗಿರ್ತಕ್ಕಂಥ ಹಿಮಾಲಯ ಪರ್ವತಕ್ಕಿಂತ ಎತ್ತರವಾಗಿರ್ತಕ್ಕಂಥ ಶಿಖರದಲ್ಲಿ ನಾವು ಹಾಡನ್ನ ಹಾಡಿದ್ರೆ ಆ ಹಾಡು ನುಡಿಗುಂಡುಗಳ ತರ ಗುಂಡಿನ ರೂಪದಲ್ಲಿ ಬಂದು 10 ದಿಕ್ಕುಗಳನ್ನು ಆಕ್ರಮಿಸಿಕೊಂಡು ನಮ್ಮಲ್ಲಿರ್ತಕ್ಕಂಥ ಭಯವನ್ನು ಹೋಗಲಾಡಿಸಬೇಕು. ಧೈರ್ಯವನ್ನು ಕೊಡ್ತಕ್ಕಂಥ ಕೆಲಸ ಹಾಡಿನ ಮೂಲಕ ಆಗಬೇಕು ಅನ್ನೋದು ಇಲ್ಲಿ ಕವಿಯ ಆಶಯ ಆಗುತ್ತೆ. ಉನ್ನತ ಜನ ಹಿಮಾದ್ರಿ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಿಬೇಕು. ಆ ಭಯವನ್ನ ಬೆನ್ನಟ್ಟಿ ಕೊಡ್ತಕ್ಕಂಥ ಕೆಲಸವನ್ನ ಅದು ಮಾಡಬೇಕಾಗುತ್ತದೆ. ಗಣ್ಯರೆಯ ಗರ್ಜನೆಗೆ 30 ಮುಕ್ಕೋಟಿ ಕಲಕಂಠ ಬೆಳೆಸಬೇಕು. ಅಂತರಾಳದಲ್ಲಿ ನವಚಕ್ರಗೋಳದಲ್ಲಿ ಮಾರ್ಗನಿಗಳು ಹೇಳಬೇಕು. ಗಂಡನೆಯ ಗರ್ಜನೆಗೆ ಆ ಹಾಡು ಗಂಡನೆಯ ಗರ್ಜನೆ ಆಗಬೇಕು. ಅಂದ್ರೆ ಧೈರ್ಯವಾಗಿ ಸಿಂಹ ಹೇಗೆ ಗರ್ಜನೆ ಮಾಡುತ್ತೋ, ಸಿಂಹ ಗರ್ಜನೆ ಮಾಡಿದಾಗ ಇತರ ಪ್ರಾಣಿಗಳು ಹೇಗೆ ತಮ್ಮ ಜೀವ ಭಯದಿಂದ ಅಡಗಿಕೊಂಡು ಕುಳಿತಿರ್ತವೋ ಹಾಗೆ ಆ ಹಾಡು ನಮ್ಮ ದೇಶದಲ್ಲಿ ಆ ಸಮಯದಲ್ಲಿರ್ತಕ್ಕಂಥ 33 ಕೋಟಿ ಜನಸಂಖ್ಯೆ ಇತ್ತು ಆ ಟೈಮಲ್ಲಿ. ಆ ಟೈಮಲ್ಲಿ 1917ರಲ್ಲಿ ಪ್ರತಿ ಜನ ಮುಸಲಿಕ್ಕೆ ಬಂದಿರತಕ್ಕಂಥ ಹಾಡು ಕೂಡ ಆಗಿರುತ್ತೆ. ಆ ಹಾಡು ಗಂಡನೆಯ ಗರ್ಜನೆಗೆ, ಆ ಹಾಡಿನ ಗರ್ಜನೆಯಿಂದ 33 ಕೋಟಿ ಜನಗಳ ಕಲಕಂಠ ಬೆಳೆಸಬೇಕು. ಅವರ ಕಣ್ಣದಲ್ಲಿ ಬರಬೇಕು. ಅವರಿಗೆ ಕಲಕಂಠ ಅಂದ್ರೆ ಹಿಂಭಾಗ ಧ್ವನಿ ಹಾಕಬೇಕು. ಹಾಡನ್ನ ಗುಣದ ಜೊತೆಗೆ ಅವರ ಜೀವನಕ್ಕೆ ಹೊಸ ಭಾವನೆಯನ್ನ ಕೊಡ್ತಕ್ಕಂಥ, ಹೊಸ ಜೀವವನ್ನ ಕೊಡ್ತಕ್ಕಂಥ, ನಾವು ಶಕ್ತಿ ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಕಲಕಂಠ ಗಣ್ಯನೇ ಗರ್ಜನೆಗೆ ಆ ಗರ್ಜನೆ ಸಿಂಹ ಹೇಗೆ ಗರ್ಜನೆ ಮಾಡುತ್ತಲ್ಲ ಹಾಗೆ ಗರ್ಜನೆಯನ್ನ ಮಾಡಬೇಕು. ಹಾಗೂ ನಮ್ಮ ದೇಶದಲ್ಲಿರ್ತಕ್ಕಂಥ 33 ಕೋಟಿಯ ಕಲಕಂಠ ಬೆಳೆಸಬೇಕು. ಆ ಧ್ವನಿಯಲ್ಲಿ ಹಿಂಭಾಗ ಧ್ವನಿ ಹಾಕಬೇಕು, ಬೆಳೆಸಬೇಕು. ಭೂಮ್ಯಂತರಾಳದಲ್ಲಿ ನವಚಕ್ರಗೋಳದಲ್ಲಿ ಮಾರ್ಗನಿಗಳು ಇರಬೇಕು. ಆ ಧ್ವನಿ ಭೂಮ್ಯಂತರಾಳದಲ್ಲಿ ಭೂಮಿಯಿಂದ ಆಕ್ರಮಿಸಿಕೊಂಡಿರಬೇಕು. ಆಮೇಲೆ ನವಚಕ್ರ, ನವ ಅಂದ್ರೆ ಆಕಾಶ, ಭೂಮಿ, ನವ ಭೂಮಿಯಂತರಾಳದಲ್ಲಿ ಅದು ಭೂಮಿಯನ್ನು ಆಕ್ರಮಿಸಿಕೊಂಡಿರಬೇಕು. ನವಚಕ್ರ, ನವ ಆಕಾಶ ಗೋಳಾಕಾರದಲ್ಲಿ ಇದೆಯಲ್ಲ, ಆ ಆಕಾಶದಲ್ಲೂ ಕೂಡ ಅದು ಮಾರ್ದನಿಯಾಗಿ ಬದಲಾವಣೆಯಾಗಬೇಕು.
ಅಥವಾ ಒಂದೇ ಒಂದು ಇರ್ತಕ್ಕಂಥದ್ದೇ ಹೋಗಿ ಅದು ಜೋರಾಗಿ ತಿಳಿಸಿದ್ರೆ ಅದು ಪ್ರತಿಧ್ವನಿಯಾಗಿ ಬರುತ್ತಲ್ಲ ಆ ರೀತಿಯೂ ಕೂಡ ಪ್ರತಿಧ್ವನಿಯಾಗಿದೆ. ಹೂವೆಂತರಳದಲ್ಲಿ ನವಚಕ್ರ ಗೋಳದಲ್ಲಿ ಮಾರ್ಗದಲ್ಲಿ ಪ್ರತಿಧ್ವನಿ. ಪ್ರತಿಧ್ವನಿ ಆಗಬೇಕು. ಗಂಡೆದೆಯ ಗರ್ಜನೆಗೆ 30 ಮುಕ್ಕೋಟಿ ಕಲಕಂಠ ಬೆಳೆಸಬೇಕು. ಅದು ಗಂಡೆದೆಯ ಸಿಂಹ ಹೇಗೆ ಗರ್ಜನೆ ಮಾಡುತ್ತೋ ಆ ರೀತಿ ಗರ್ಜನೆ ಮಾಡುವಂತ ಸಂದರ್ಭದಲ್ಲಿ ಅದು 33 ಕೋಟಿ ಜನಗಳಿಗೆ ಸೇರ್ತಕ್ಕಂಥ ಕೆಲಸ ಆಗಬೇಕು. ಅವರ ಹಿಂಪಾದ ಧ್ವನಿಯಲ್ಲಿ ಬೆಳೆಸಿ ಆ ಹಾಡಿನ ಹಾಡನ್ನು ಹಾಡಿದಾಗ ಅದು ಉತ್ತೇಜನ ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಆ ಹಾಡು ಮಾಡಬೇಕಾಗುತ್ತೆ. ಭೂಮ್ಯಂತರಾಳದಲ್ಲಿ ನವಚಕ್ರ ಘೋಷದಲ್ಲಿ ಭೂಮಿಯನ್ನು ಆಕ್ರಮಿಸಿಕೊಂಡಿರಬೇಕಾಡು ಆಕಾಶವನ್ನ ಆಕ್ರಮಿಸಿಕೊಂಡು ಅದು ಪ್ರತಿಧ್ವನಿಯಾಗಿ ಎಲ್ಲರಿಗೂ ಎಚ್ಚರಿಕೆ ಗಂಟೆಯಾಗಬೇಕು. ಹೇಗೆ ಹೇಳ್ತಾರೆ ಸ್ವಾಮಿ, ಹೇಳಿ ಹೇಳಿ ಗುರಿ ನಿಲ್ಲತಕ್ಕ ಗುರಿ ಮುಟ್ಟುವ ತನಕ ನಿಲ್ಲದೇನೆ ಹೇಳ್ತಾರಲ್ಲ, ಹಾಗೆ ಇದು ಭೂಮಿ ಮತ್ತೆ ಆಕಾಶವನ್ನು ಆಕ್ರಮಿಸಿಕೊಂಡು ಅದು ನಮಗೆ ರೀತಿಯಲ್ಲ ಪ್ರತಿಧ್ವನಿಯಾಗಿ ಕೇಳಬೇಕು. ಆ ಧ್ವನಿಯನ್ನ ಕೇಳಿಕೊಂಡು ಜನಗಳಿಗೆ ಎಚ್ಚರಿಕೆ ಗಂಟೆ ಹಾಕಬೇಕು. ಅದು ಸ್ವಲ್ಪ ಕಿಚ್ಚನ್ನು ಮುಟ್ಟಿಸಬೇಕು ಇರ್ತಕ್ಕಂಥ ಮಾತನ್ನ ಈ ಪಠ್ಯಗಳಲ್ಲಿ ಹೇಳುತ್ತದೆ. ಜನನಿದ್ದ ಸಿರಿದೆದ್ದ ವೀರಟ್ಟ ಹಾಸದಲ್ಲಿ ಭಾನುಭೂಮಿ ಬೆಳಗಬೇಕು. ನಡೆನುಡಿಗಳ ನೆಲೆಯಲ್ಲಿ ಪರಕಾಲ ಗತಿಯಲ್ಲಿ ಕ್ರಾಂತಿ ತೆರಳಬೇಕು. ಜನನಿದ್ದ ಸಿರಿದೆದ್ದ ವೀರಟ್ಟ ಹಾಸದಲ್ಲಿ ಜನನಿದ್ರೆ ಅಂದ್ರೆ ನಾವು ಸುಮ್ಮನೆ ಮರಿತೀವಿ, ಯಾವಾಗ ನಿದ್ರೆ ಕೊಡಬೇಕಲ್ಲ ಅಂತವರಿಗೆ ಅದು ಸಿರಿದೆದ್ದ ವಿರಕ್ತ ಹಾಸದಲ್ಲಿ ನಾವು ಹೇಗೆ ಮಲಗಿರ್ತೀವಲ್ಲ, ಹೇಳಿ ಕೇಳಿ ಗುರಿ ಮುಟ್ಟನ್ನ ಮನೆಯಲ್ಲದೆ ಅಂತಲ್ಲ, ಹಾಗೆ ನಾವು ಮಲಗಿರ್ತಕ್ಕಂಥದ್ದು ಮಲಗಿರೋದು ನಿದ್ರೆ ಮಾಡ್ತೀವಿ ಅಂತಂದ ಆ ವಿಚಾರ ನಮ್ಮ ಭಾವನೆಗೆ ಬಂದಿಲ್ಲ. ಆ ವಿಚಾರ ನಮಗೆ ಜೀವನ ಕೊಡ್ತಕ್ಕಂಥದ್ದು ಆಗಬೇಕು ಇರ್ತಕ್ಕಂಥ ಮಾತುಗಳು. ಹಾಗೆ ಜಡನಿದ್ರೆ ಸಿಡಿದೆ ಅಂತ ನಿದ್ರೆಯಿಂದ ಬಿಟ್ಟು ನಾವು ಹೊರಗಡೆ ಬರಬೇಕು. ವೀರಟ್ಟ ಹಾಸದಲ್ಲಿ ಭಾನುಭೂಮಿ ಬೆಳಗಬೇಕು. ಭಾನು ಭೂಮಿಯನ್ನ, ಭಾನು ಅಂದ್ರೆ ಆಕಾಶ, ಭೂಮಿ ಅಂದ್ರೆ ಭೂಮಿ. ಭಾನು ಆಕಾಶ ಭೂಮಿ. ಹಾಡು ಆಕಾಶ ಮತ್ತೆ ಭೂಮಿಗಳೆರಡನ್ನೂ ಕೂಡ ಆ ಭೂಮಿಯಲ್ಲಿ ಅದು ಬೆಳಗಬೇಕು. ಎರಡರಲ್ಲೂ ಕೂಡ ಆಕ್ರಮಿಸಿಕೊಂಡಿರಬೇಕು. ಏನು ಜಡನಿದ್ದೆಯಿಂದ ನಾವು ಮಲಗಿರ್ತೀವೋ, ನಿದ್ರೆಯಲ್ಲಿ ಇರ್ತೀವೋ ಅವರನ್ನ ಬಡಿದೆಬ್ಬಿಸ್ತಕ್ಕಂಥ ಕೆಲಸವನ್ನ ಅದು ಮಾಡಬೇಕಾಗುತ್ತೆ. ಅದು ಪ್ರತಿಧ್ವನಿ ಮಾಡಬೇಕಾಗುತ್ತೆ. ಜಡನಿದ್ರೆ ಸಿಡಿದೆದ್ದ ವಿರಕ್ತ ಹಾಸದಲ್ಲಿ ಭಾನುಭೂಮಿ ಬೆಳಗಬೇಕು. ಅದು ಆಕಾಶ ಮತ್ತು ಭೂಮಿಯನ್ನ ಬೆಳಗ್ತಕ್ಕಂಥ ಕೆಲಸವನ್ನ ಅದು ಮಾಡಬೇಕು. ನಡೆನುಡಿಗಳ ನಡೆಯಲ್ಲಿ ಪರಕಾಳ ಗತಿಯಲ್ಲಿ ನಡೆನುಡಿ ಆ ಹಾಡು ನಮ್ಮ ನಡೆ ಮತ್ತು ನುಡಿಗಳಲ್ಲಿ ನಾವು ಮಾತಾಡತಕ್ಕಂಥ ಮಾತಿನಲ್ಲಿ ನಾವು ನಡ್ಕೊಳ್ತಕ್ಕಂಥ ರೀತಿಯಲ್ಲಿ ಹಾಡು ನಡೆಯಲ್ಲಿ ನಾವು ನಡ್ಕೊಳ್ತೀವಲ್ಲ, ನಮ್ಮ ವರ್ತನೆ ಹೇಗಿರುತ್ತೆ ಆ ಹಾಡಿನ ಮೂಲಕ ನಾವು ಬದಲಾವಣೆ ಮಾಡಬೇಕು. ನುಡಿಗಳೆರಡರಲ್ಲೂ ಕೂಡ ನುಡಿಯನ್ನು ಕೂಡ ಅದೇ ರೀತಿ ಆಡಬೇಕು. ನಡೆದಂತೆ ನುಡಿಬೇಕು. ನಡೆದು ಮಾಡ್ತಿದ್ರೆ ನಡೆದು ನುಡಿತು ಅಷ್ಟೇ, ನಡ್ಕೊಳಲ್ಲ. ಆ ಕೆಲಸದಿಂದ ಆಗಬೇಕು. ನಡೆನುಡಿಗಳೆಡೆಯಲ್ಲಿ ಪದತಾಳ ಗತಿಯಲ್ಲಿ ಅದು ಪದತಾಳ ಕಾಲಿನ ಕೆಳಗಡೆ ಕ್ರಾಂತಿ ಕ್ರಿಯೆಯನ್ನ ಕೆರತಕ್ಕಂಥ ಕೆಲಸವನ್ನ ಮಾಡಬೇಕು. ನಮಗೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ನಡೆನುಡಿಗಳೆಡೆಯಲ್ಲಿ ಪದತಾಳ ಗತಿಯಲ್ಲಿ ಕಾಲಿನ ಕೆಳಗೆ, ಪದತಾಳ ಅಂದ್ರೆ ಕಾಲಿನ ಕೆಳಗೆ. ವಿರಕ್ತ ಹಾಸದಲ್ಲಿ ಭಾನುಭೂಮಿಯನ್ನ ಬೆಳಗಬೇಕು. ಆಕಾಶ ಭೂಮಿಯನ್ನ ಬೆಳಗ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಡೆನುಡಿಗಳೆಡೆಯಲ್ಲಿ ನಡೆಗಳಲ್ಲಿ ಅಥವಾ ನಾವು ಮಾಡ್ತಕ್ಕಂಥ ಮಾತಿನ ಮೂಲಕ ನಾವು ಬೆಳಕಬೇಕು. ಮಾತಾಡಿ ಬೆಳಕಬೇಕು. ಕೂಡ ನಮ್ಮ ಕಾರ್ಯ
ಅದು ನಮ್ಮ ಗತಿಯನ್ನ ಬದಲಾವಣೆ ಮಾಡಬೇಕು, ನಮ್ಮ ರೀತಿಯನ್ನ ಬದಲಾವಣೆ ಮಾಡಬೇಕು. ಅದು ಕ್ರಾಂತಿ ಆ ಮೂಲಕ ಕ್ರಾಂತಿಯನ್ನ ರೂಪಿಸಿ ನಮ್ಗೆ ಏನಾದರೂ ಕೂಡ ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನ ಅದು ಮಾಡಬೇಕಾಗುತ್ತೆ. ಜಡನಿದ್ರೆ ಸಿಂಧೆದ್ದ ವಿರಕ್ತ ಆಸದಲ್ಲಿ ಬಾನುಗುಡಿ ಬೆಳಗಬೇಕು, ಆಕಾಶ ಭೂಮಿಯನ್ನ ಬೆಳಗ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಅದು ನಮ್ಮ ನಡೆಯಲಿರಬೇಕು. ನುಡಿಗಳ ನಡೆಯಲ್ಲೂ ಕೂಡ ಕಾಲಿನ ಕೆಳಗಡೆ ಬಿಟ್ಟು ನಮಗೆ ಹೊಸ ಒಂದು ಗತಿಯನ್ನ ಬದಲಾವಣೆ ಮಾಡತಕ್ಕಂಥ, ಹೊಸ ಕ್ರಾಂತಿಯನ್ನ ರೂಪಿಸ್ತಕ್ಕಂಥ, ಹೊಸ ಕಿಡಿಯನ್ನ ಹಸ್ತಕ್ಕಂಥ ಕೆಲಸವನ್ನ ಆ ಹಾಡು ಮಾಡಬೇಕಾಗುತ್ತೆ. ಜಯ ಜನನಿಸಿದ ವ್ಯಕ್ತಿ ವೀರ ಭರವಸೆಯಿಂದ ಹೊಸ ಹಾಡು ಕೇಳಿತು. ಜಯ ಜನನಿಸಿದ ವ್ಯಕ್ತಿ ವೀರ ಭರವಸೆಯಿಂದ ಹೊಸ ಹಾಡು ಕೇಳಿತು. ಇದೋ ಮೊದಲಿಲ್ಲ ಮುಗಿದು ಮುಂದಿನ ಪಾಡು ಹೊಸ ತಿಂದು ಹೊಸತು ಹಾಡು. ಜಯ ಜನನಿಸಿದ ವ್ಯಕ್ತಿ ವೀರ ಭರವಸೆಯಿಂದ ಜಯ ಜನನಿ ಈ ಭೂಮಿ ನಮಗೆ ಜನ್ಮವನ್ನ ಕೊಟ್ಟಿದ್ದಾರೆ. ಅಂತ ಭೂಮಿಯಲ್ಲಿರ್ತಕ್ಕಂಥ ನಾವು ಶಿರವನ್ನ ಎತ್ತಿ ತಲೆಯನ್ನ ಎತ್ತಿ ವೀರ ಭರವಸೆಯಿಂದ ವೀರಾವೇಶದಿಂದ ಹೋರಾಡ್ತಕ್ಕಂಥ ಹಾಡನ್ನ ನಾವು ಕೇಳಬೇಕಾಗಿದೆ. ಎತ್ತಿ ಜನನಿಸಿದ ವ್ಯಕ್ತಿ ವೀರ ಭರವಸೆಯಿಂದ, ಹೊಸ ಭರವಸೆಯಿಂದ, ವೀರ ಸೈನಿಕರು ತರ ನಾವು ಅದೆಲ್ಲ ಭರವಸೆಯನ್ನು ತಿಳಿಸಲು ಆ ಹಾಡನ್ನು ಕೇಳಿ ನಾವು ನೋಡಬೇಕು. ಅದು ನಮ್ಮಲ್ಲಿ ಕ್ರಾಂತಿಯನ್ನು ಉಂಟು ಮಾಡತಕ್ಕಂಥ ಹಾಡನ್ನು ಹಾಡಬೇಕು. ನಮ್ಮ ಜನನಿಗೆ ಈ ಭಾರತ ಮಾತೆಗೆ ನಾವು ಹೊಸತನ್ನು ತಂದುಕೊಡ್ತಕ್ಕಂಥ ಹಾಡನ್ನು ಹಾಡಬೇಕು. ಇದೋ ಮೊದಲು ಮುಂದಿಲ್ಲ, ಇದೇ ಮೊದಲು ನಂತರ ಮತ್ತೆ ಸಿಗಲಿಲ್ಲ. ಮುಗಿದು ಬಂದಿನ ಪಾಡು ಹೊಸ ತಿಂದು ಹೊಸತು ಹಾಡು. ಇದೇ ಮೊದಲು ಹಾಡು, ಮುಂದೆ ಇಂಥ ಹಾಡು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮುಗಿದು ಬಂದಿನ ಪಾಡು, ಆ ಹಿಂದಿನ ಪಾಡು ಮುಂದೆ ಹೋಗಬೇಕು. ನಮ್ಮಲ್ಲಿರ್ತಕ್ಕಂಥ ಈ ಜೀವನ ಇಲ್ಲಿಗೆ ಮುಗಿದು ಹೋಗ್ಬೇಕೆ ಆಗಬಹುದು. ನಾವು ಇನ್ನೊಬ್ಬರ ಕೈಯಲ್ಲಿ ಗುಲಾಮರಾಗಿರ್ತಕ್ಕಂಥ ಜೀವನ ಮುಗಿದು ಹೋಗ್ಬೇಕು. ಅದು ಇದೋ ಮೊದಲು ಮುಂದಿಲ್ಲ, ಮುಂದೆ ಇಂಥ ಹಾಡು ಸಿಗಲಿಲ್ಲ ಅಂತ ಹಾಡನ್ನು ಹಾಡಿ ಜನರಲ್ಲಿ ಕ್ರಾಂತಿಯನ್ನು ಹುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮುಗಿದು ಬಂದಿನ ಪಾಡು ಹೊಸ ತಿಂದು ಹೊಸ ಹಾಡು ಹೊಸದಾಗಿರಬೇಕು. ಇದು ಹೊಸ ಹಾಡಾಗಿ ನಮಗೆ ಬದಲಾವಣೆ ಮಾಡಿ ನಮ್ಮ ಜೀವನದಲ್ಲಿ ಹೊಸದಾಗಿರ್ತಕ್ಕಂಥ ಕ್ರಾಂತಿಯನ್ನು ರೂಪಿಸ್ತಕ್ಕಂಥ ಹಾಡು ಅದಾಗಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇಷ್ಟು ಹೊಸ ಹಾಡು ಪದ್ಯದ ಸಾರಾಂಶ ಆಗ್ತದೆ. ಅರ್ಥವಾದ್ರೆ ಈ ಹಾಡು ನಮಗೆ ಹೊಸ ಭಾವನೆಯನ್ನು ತುಂಬತಕ್ಕಂಥ, ಶಕ್ತಿಯನ್ನು ತುಂಬತಕ್ಕಂಥ, ಜೀವನವನ್ನು ತುಂಬತಕ್ಕಂಥ ಹಾಡನ್ನು ನಾವು ಹಾಡಬೇಕು. ತೀವ್ರವಾಗಿರ್ತಕ್ಕಂಥ ಅಲೆಗಳ ಉಪಾಧಿಯಲ್ಲಿ ಕೊಟ್ಟು ನಮಗೆ ವೀರಧ್ವನಿ ರೂಪದಲ್ಲಿ ಬದಲಾವಣೆ ಮಾಡಬೇಕು. ನಮ್ಮಲ್ಲಿರ್ತಕ್ಕಂಥ ಜಾತಿ, ಮತ, ಕುಲ, ಧರ್ಮಗಳನ್ನ ಕಡಿಬೇಕು, ಎದೆ ನಿಂತಿ ಹಾಡಬೇಕು. ಆ ಹಾಡು ಯುಗಗಳನ್ನ ದಾಟಿ ಹೋಗಬೇಕು, ಲೋಕಗಳನ್ನು ದಾಟಿ ಹೊರಗಡೆ ಹೋಗಿ ಹಾಡಬೇಕು. ಗಂಡು ಹುಡುಗರು ಕೇಳಬೇಕು. ಅದು ಎತ್ತರವಾಗಿರ್ತಕ್ಕಂಥ ಶಿಖರಕ್ಕೂ ಕೇಳಬೇಕು. ಅಲ್ಲಿ ಹೋಗಿ ಹಾಡನ್ನು ಹಾಡಿದಾಗ ಎಲ್ಲರಿಗೂ ಹಾಡು ಮುಟ್ಟಿ ದಶದಿಕ್ಕುಗಳಲ್ಲಿ ಮುಟ್ಟಿ ನಮ್ಮಲ್ಲಿ ಭಯವನ್ನು ಹುಟ್ಟಿಸಬೇಕು, ನಮ್ಮಲ್ಲಿ ಎಚ್ಚರಿಕೆ ಗಂಟೆಯನ್ನು ಹೊಡಿಬೇಕಾಗಿರ್ತಕ್ಕಂಥ ಮಾತನ್ನ ಇಲ್ಲಿ ಹೇಳುತ್ತದೆ. ಗರ್ಜನೆಗೆ 33 ಕೋಟಿ ಜನಗಳು ಇರ್ತಕ್ಕಂಥ ನಮ್ಮ ದೇಶದ ಜನಗಳಲ್ಲಿ ಇಂಪಾದ ಹಾಡಾಗಿ, ಸ್ಫೂರ್ತಿಯ ಚಿಲುಮೆಯಾಗಿ ಅದು ಅವರ ಬದಲಾವಣೆ ಮಾಡಬೇಕಾಗಿದೆ. ಅದು ಭೂಮಿ ಮತ್ತೆ ಆಕಾಶಗಳನ್ನು ಕೂಡ ಆಕ್ರಮಿಸಿಕೊಂಡು ಪ್ರತಿಧ್ವನಿ ರೂಪದಲ್ಲಿ ಜನರಿಗೆ ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನ ಆ ಹಾಡು ಮಾಡಬೇಕು. ಹಾಗೆ ಜಡನಿದ್ರೆಯಿಂದ ನಾವು ಬೆಳೆದಿರ್ತಕ್ಕಂಥ ನಮ್ಮನ್ನ ಬೆಳೆದೆಬ್ಬಿಸಿ ಆಕಾಶ ಮತ್ತೆ ಭೂಮಿಯನ್ನು ಆಕ್ರಮಿಸತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಆ ಹಾಡು ನಮ್ಮ ಜೀವನದಲ್ಲಿ ಇರಬೇಕು, ಮಾತಲ್ಲೂ ಇರಬೇಕು. ನಡೆಯಲ್ಲಿ ಕಾಲಿನ ಕೆಳಗಡೆ ಇದ್ದು ನಮಗೆ ಕ್ರಾಂತಿಯನ್ನು ಉಂಟು ಮಾಡ್ತಕ್ಕಂಥ ಹಾಡು ಅದಾಗಬೇಕು. ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ಈ ಭೂಮಿ ನಿಂತಿರ್ತಕ್ಕಂಥ ನಾವು ಶಿರ ಎತ್ತಿ ವೀರ ಭರವಸೆಯಿಂದ ಈ ಹಾಡನ್ನು ಹಾಡಬೇಕು, ಕೇಳಬೇಕು. ನಮಗೆ ಎಚ್ಚರಿಕೆ ಗಂಟೆ ಆಗಬೇಕು. ಇಂಥ ಹಾಡು ಮುಂದೆ ಸಿಗಲಿಕ್ಕೆ ಸಾಧ್ಯ ಇದೋ ಮೊದಲು ಮುಂದಿಲ್ಲ, ಮುಂದೆ ಸಿಗೋದಿಲ್ಲ. ಮುಗಿದು ಬಂದಿನ ಪಾಡು ಈ ಹಾಡು, ಈ ರೀತಿ ನಮ್ಮ ಜೀವನದ ರೀತಿ ಇಲ್ಲಿಗೆ ಕೊನೆಯಾಗಿ ನಾವು ಸ್ವತಂತ್ರವನ್ನು ಬಳಸುವಂಥ ಕೆಲಸವನ್ನ ಮಾಡಬೇಕು. ಹೊಸ ತಿಂಗಳು ಹೊಸ ಪಾಡು ಇದು ನಮಗೆ ಹೊಸವಾಗಿ ನಮಗೆ ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನ, ಬದಲಾವಣೆ ತರ್ತಕ್ಕಂಥ ಕೆಲಸವನ್ನ ಈ ಹಾಡು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನ ಕೈಯಾರ ಕೇಳೋರು ನಮ್ಮ
ಕಲ್ತಿರ್ತೀರಿ, ನಾಳೆ ಕಲ್ತು ಬನ್ನಿ, ನಿಮ್ಮ ಹತ್ರ ಹಾಡೋದ್ರಲ್ಲಿ ಹಾಗೆ ಸಾರಾಂಶ ಹೋದ್ರೆ ಹಾಡನ್ನು ಹಾಡೋದ್ರ ಮೂಲಕ ಅದರ ಭಾವಾರ್ಥವನ್ನು ನೀವು ಮಾಡಬೇಕಾಗುತ್ತೆ. ಶುರುವಾದ ಅರ್ಥ ಆಗಿಲ್ಲ, ಶುರುವೇ ಇವಾಗ ಹೊಸ ಹಾಡನ್ನ ನಾವು ಹಾಡಬೇಕು ಅಂತಕ್ಕಂಥದ್ದಾಗಿ ಸ್ಫೂರ್ತಿ ತುಂಬತಕ್ಕಂಥ ಹಾಡು ಅದು ಹಾಡಬೇಕು. ಅದಲ್ವಾ ಈಗ ಅಭ್ಯಾಸವನ್ನ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಭ್ಯಾಸ ಮಾಡಬೇಕು. ಒಂದನೇದು, ಕವಿ ಎಂತಹ ಹಾಡನ್ನು ಬಯಸುವುದು? ಕವಿ ಎಂತಹ ಹಾಡು ಹಾಡಬೇಕೆಂದು ಬಯಸುವುದು. ವೀರಧ್ವನಿಗೆ ಹೇಗೆ ಇರಬೇಕು? ಧ್ವನಿ ಹೇಗೆ ಇರಬೇಕು? ಹೀಗೆ ಇರಬೇಕು. ಮೂರು, ತಿಳಿಯಬೇಕಾದ ಭಾಷೆಗಳು ಯಾವುವು? ಭಾಷೆಗಳು ಯಾವನ್ನ ಭಾಷೆಗಳನ್ನು ಪ್ರಶ್ನೆ 4, ಹಾಡನ್ನು ಯಾವುದರ ಬಂದಿರ್ತದೆ? ಅದು ಈ ಗುಂಡುಗಳು ಯಾವ ತರ ವಾನವನ್ನು ಯಾವುದರಿಂದ ಬರಬೇಕು? ವಾನಗುಡಿ ಯಾವುದರಿಂದ ಬರಬೇಕು? ಕೊಟ್ಟಿರುವ ಪ್ರಶ್ನೆಗೆ 3-4 ಪದ್ಯದಲ್ಲಿ ಉತ್ತರಿಸಿ. ಉತ್ತರ ಎಂಥ ಹಾಡನ್ನು ಹಾಡಬೇಕೆಂದು ಬಯಸುವುದು? ವೀರಧ್ವನಿ ಹೇಗೆ ಇರಬೇಕು? ಇವೆಲ್ಲ ನೋಡ್ಕೊಂಡು ನೀಟಾಗಿ ಕಲ್ತ್ಕೊಂಡ್ಬನ್ನಿ. ಕೊಟ್ಟಿರುವ ಪ್ರಶ್ನೆಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಂದಿರಲ್ಲ, ಮಕ್ಕಳಿಗೆ ಕವಿ ಎಂಥ ಹಾಡನ್ನು ಹಾಡಿದಾಗ ಅದು ವೀರಧ್ವನಿ ಇರಬೇಕೆಂದು ಬಯಸುತ್ತಾರೆ. ಕವಿ ಎಂಥ ಹಾಡು ಹೋಗಬೇಕೆಂದು ಆಶಿಸುತ್ತಾರೆ. ಈ ಹಾಡು ವಸತಿಯನ್ನು ಕವಿ ಹೇಳಲು ಕಾರಣ ಏನಿದೆ? ಕಾರಣವಿದೆ. 8 ವಾಕ್ಯದಲ್ಲಿ ಉತ್ತರಿಸಿ 4 ಪ್ರಶ್ನೆಗೆ ಹೊಸ ಪದ್ಯದ ಸಾರಾಂಶವನ್ನ ನಿಮ್ಮ ಮಾತುಗಳಲ್ಲಿ ಬರೀಬೇಕು. ಪದ್ಯದ ಸಾರಾಂಶವನ್ನ ಬರೆದುಕೊಳ್ಳಬೇಕಾಗುತ್ತೆ. ಸಂದರ್ಭಗಳಿವೆ. ಹಾಗೆ ಇಲ್ಲಿ ಸಂಬಂಧ ಕಲ್ಪಿಸಬೇಕು. ಮೊದಲೆರಡು ಪದಗಳಲ್ಲಿ ಇರುವ ಸಂಬಂಧದಂತೆ 3ನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಆರಿಸಬೇಕು. ಧ್ವನಿ ಯುಗ ಜುಗ ಯುಗ ಜುಗ. ಲೋಕಾಂತರ ಸವರ್ಣದಿಂದ ಸಂಧಿ. ಉನ್ನತೋನ್ನತ ಉನ್ನತ ಪ್ಲಸ್ ಉನ್ನತ. ಅಕಾರಕ್ಕೆ ಉಕಾರ ಬಂದು ಓಕಾರ ಆದೇಶವಾಗಿದೆ. ಉನ್ನತೋನ್ನತ ಎದತ್ತೆ ಮನಸ್ಸಿಂದಿ. ಭಾನು ಆಕಾಶ ಭಾನು ಏನು ಸೂರ್ಯ ರವಿ. ಹುಟ್ಟಿನ 4 ವಾಕ್ಯಗಳಲ್ಲಿ ಸರಿಯಾದ ಉತ್ತರವನ್ನು ಆಲಿಸಬೇಕು. ಹೊಸ ಪದ್ಯದ ಅಕಾರ ಅಂತ ಯಾವುದು? ಪುನರ್ನವ, ಚೇತನ, ಹೊರಗ, ಶತಮಾನದ ಗಾನ. ಯಾರಿಗೂ ಶತಮಾನದ ಗಾನ ಬೇಕಾಗುತ್ತೆ. ಹೊಸ ಪದ್ಯದ ಕವಿ ಯಾರು? ಹೊಸ ಪದ್ಯದ ಕವಿ ಗೋಪಾಲ ಕೃಷ್ಣನಿಗ, ಕೈಯಾರ ಕಿಯನಲೈ, ದಾದ ಬೇಂದ್ರೆ, ಜ್ಯೇಷ್ಠ ಇವರಲ್ಲಿ ಯಾರು? ಯಾರು? ಕೈಯಾರ ಕಿಯನಲೈ. ಉನ್ನತೋನ್ನತ ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು. ಮತ್ತು ಶಿಖರವನ್ನೇರಿ ಹಾಡಲ್ಲಿ ಹಾಡಬೇಕು. ಯಾರು? ಹಿಮಾಲಯ, ಗಾಯನ
ಡ್ಯಾಶ್ ಧರ್ಮಪಾಶಗಳ ಕಡೆ ತೆಗೆದು ಎದೆಯಿಕ್ಕಿ ಹಾಕಬೇಕು. ಜಾತಿ, ಕುಲ, ಮತ, ಮೇಲು ಕೀಳು, ಬಡವು ಬಲಿದ, ಹಳ್ಳಿ ಪಟ್ಟಣ. ಹಳ್ಳಿ ಜಾತಿ, ಕುಲ, ಮತ, ಧರ್ಮ ಪಾಶಗಳ ಕಡೆ ತೆಗೆದು ಎದೆಯಿಕ್ಕಿ ಹಾಕಬೇಕು. ಇಂದು ಯಾವುದು ಜಾತಿ, ಕುಲ, ಮತಗಳನ್ನ ಅಂತಕ್ಕಂಥ ಉತ್ತರವನ್ನ ಸೇರಿಸಬೇಕಾಗುತ್ತೆ. ಅಷ್ಟು ಬಿಟ್ಟರೆ ಅಲಂಕಾರ ಬಗ್ಗೆ ಇದೆ, ಅಲಂಕಾರ ನೋಡೋಣ. ಅದ್ರ ಜೊತೆಗೆ ಕಂಠಪಾಠದ ಪದ್ಯಗಳಿದ್ದಾವೆ. ಯಾವ್ಯಾವು? ನವ ಭಾವನ ನವ ಜೀವನ ಶಕ್ತಿ ತುಂಬಿಸುವ ಹಾಡನ್ನೇ ಹಾಡಬೇಕಾದವರು. ಜಾತಿ, ಕುಲ ಮತ್ತು ಧರ್ಮ ಭಾಷೆಗಳ ಅದು ಎರಡನೇ ಪೇರ. ಉನ್ನತ ಉನ್ನತ ನ್ಯಾಯಮಾಗಿ ಇದು ಮೂರನೇ ಪೇರ. ಈ ಮೂರು ಖಂಡಿಕೆಗಳನ್ನ ನಾಳೆ ರಾಜವಾಗಿ ಕಂಠಪಾಠ ಮಾಡ್ಕೊಂಡು ಬರಬೇಕಾಗುತ್ತೆ. ನಾಳೆ ಸರಿ ಬರ್ಕೊಂಡು ಹೆಂಗ್ ಬರೆಯೋದು ಅಂದ್ರೆ ಮುಂದೆ ಕಲಿಬೇಕು. ಕಲ್ತಾದ್ಮೇಲೆ ಪುಸ್ತಕ ಬರೀಬೇಕು. ಮತ್ತೆ ಪುಸ್ತಕಕ್ಕೆ ಏನ್ ತಪ್ಪಾಗಿರ್ತಕ್ಕಂಥದ್ದನ್ನ ತಿಳ್ಕೊಳ್ಳಿ. ಆಮೇಲೆ ಮತ್ತೊಂದ್ಸರಿ ಕಲಿಬೇಕು. ಅದನ್ನ ಆಮೇಲೆ ಬರೀಬೇಕಾಗಿರ್ತಕ್ಕಂಥದ್ದನ್ನ ನೀವು ಮಾಡಬೇಕಾಗುತ್ತೆ. ಅದರ ಜೊತೆಗೆ ಇವೆಲ್ಲರೂ ಕೂಡ ಗುಂಪಾಗಿ ಹಾಡನ್ನು ನಾಳೆ ಸಾಮೂಹಿಕವಾಗಿ ಹಾಡ್ಕೊಂಡು ನಾಳೆ ನೀವೆಲ್ಲರೂ ಕೂಡ ಕಲ್ತ್ಕೊಂಡ್ರೆ ಎಲ್ಲರೂ ಕೂಡ ಈ ಪದ್ಯವನ್ನು ಆಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ. ಪದ್ಯವನ್ನು ನಾವಾಗಿ ಎಲ್ಲರೂ ಸೇರಿ ಗುಂಪಲ್ಲಿ ಹಾಡಬೇಕಾಗುತ್ತೆ. ಇಷ್ಟು ಇವತ್ತಿನ ಪದ್ಯವಾಕ್ಯ ಸಂಬಂಧಪಟ್ಟಿದ್ದು ಹೊಸ ಪದ್ಯವಾಕ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಷ್ಟಾದ್ಮೇಲೆ ನಾವು ಹಿಂದಿನ ತರಗತಿಯಲ್ಲಿ ಅಲಂಕಾರದ ಬಗ್ಗೆ ತಿಳ್ಕೊಂಡಿದ್ವಿ. ಶಬ್ದಾಲಂಕಾರದ ಬಗ್ಗೆ, ಅದರ ವಿಧಗಳು, ಅರ್ಥಾಲಂಕಾರದ ಬಗ್ಗೆ ತಿಳ್ಕೊಂಡಿದ್ದೇನೆ. ಇಲ್ಲಿ ಒಂದಿರ್ತಕ್ಕಂಥದ್ದು ಉಪಮಾಲಂಕಾರ ಬಗ್ಗೆ. ಉಪಮಾಲಂಕಾರ ಅಂದ್ರೆ ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ತಿಳಿಸ್ತಕ್ಕಂಥದ್ದೇ ಉಪಮಾಲಂಕಾರ. ಎರಡು ವಸ್ತುಗಳಿರ್ತವೆ, ಯಾವ ಇವರಂತೆ ಚೆನ್ನಾಗಿ ಓದುತ್ತಾನೆ, ಆ ವಸ್ತು ಈ ವಸ್ತುವಿನಂತೆ ಇದೆ ಹೋಲಿಕೆ ಕೊಡ್ತಕ್ಕಂಥದ್ದು. ಅವನು ಇವನಂತೆ, ಅವಳು ಇವಳಂತೆ ಚೆನ್ನಾಗಿ ಹಾಡನ್ನ ಹಾಡುತ್ತಾಳೆ ಎಂತಕ್ಕಂಥ ಮಾತನ್ನ ಹೇಳಿಲ್ಲ. ಹಾಗೆ ಇಲ್ಲಿ 4 ಅಂಶಗಳಿರ್ತವೆ ಅಲಂಕಾರದಲ್ಲಿ. ಏನು ಉಪಮಾಲಂಕಾರ ಅಂದ್ರೆ ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ತಿಳಿಸ್ತಕ್ಕಂಥದ್ದೇ. ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ತಿಳಿಸ್ತಕ್ಕಂಥದ್ದೇ ಉಪಮಾಲಂಕಾರ. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಗೀಜುಗಳ ಗುಣಗಳು ತೊಟ್ಟಿಲಂತೆ ಉದಾಹರಣೆಗಳು. ಗೀಜಗಳ ಗುಣಗಳು ತೊಟ್ಟಿಲಿನಂತೆ ಈ 4 ಅಂಶಗಳಿರ್ತವೆ. ಉಪಮೇಯ, ಉಪಮಾನ, ಉಪವಾಚಕ ಪದ, ಸಮಾನ ಧರ್ಮ. ಉಪಮೇಯ ಅಂದ್ರೆ ಯಾವನ್ನ ಹೋಲಿಸ್ತೀವೋ, ನಮ್ಮಲ್ಲಿರ್ತಕ್ಕಂಥ ವಸ್ತು ಯಾವುದು ಅದನ್ನ ಉಪಮೇಯ ಅಂತ ಹೇಳ್ತೀವಿ. ನಮ್ಮಲ್ಲಿರ್ತಕ್ಕಂಥದ್ದು ವರ್ಣ್ಯ ಉಪಮೇಯ. ನಮ್ಮಲ್ಲಿರ್ತಕ್ಕಂಥ ಬೀಜಗಳ ಕಾಲದಲ್ಲಿ ಬೀಜಗಳ ಗೂಡುಗಳು ಅಲ್ಲಿರ್ತಕ್ಕಂಥ ವಸ್ತು, ಅದನ್ನ ಇನ್ನೊಂದು ವಸ್ತುಗೆ ಹೋಲಿಕೆ ಕೊಡ್ತೀವಿ. ಯಾವ ವಸ್ತುಗೆ? ತೊಟ್ಟಿಲು. ಮಕ್ಕಳನ್ನ ಹಾಕಿ ತೊಟ್ಲ ತೂಗುವಲ್ಲ, ಹಂಗೆ ಗಾಳಿ ಬಂದಾಗ ಬೀಜಗಳ ಗೂಡುಗಳು ಆಚೆ ಈಚೆ ತೂಗಾಡ್ತಾ ಇದ್ವು. ಬೀಜಗಳ ಗೂಡುಗಳನ್ನ ತೊಟ್ಟಿಲಿಗೆ ಹೋಲಿಸಿರ್ತಕ್ಕಂಥದ್ದು. ಹೋಲಿಕೆ ತೊಟ್ಟಿಲಿಗೆ ಹೋಲಿಸಿರ್ತಕ್ಕಂಥದ್ದು. ಆಚೆ ತೂಗಾಡ್ತಾ ಬೀಜಗಳ ಗೂಡುಗಳು ತೊಟ್ಟಿಲಿನಂತೆ. ಯಾವಾಗ ಹೋಲಿಸ್ತೀವಿ, ಯಾವುದಕ್ಕೆ ಹೋಲಿಸ್ತೀವೋ ಅದು ಉಪಮಾನ. ಯಾವ ಹೋಲಿಸಿ ಕೊಡ್ತೀವಿ. ಉಪಮಾನಕ ಪದ ಅಂತ ಹೇಳಿದ್ರೆ ಅಂತೆ, ಓ, ಅಂದ್ರಲ್ಲಿ, ಅಂಗ ಅಂತ ಶಬ್ದ ಇರ್ತದೆ. ಯಾರು ಹೋಲಿಸ್ತೀವಿ ಅದಕ್ಕೆ. ಆಮೇಲೆ ಸಮಾನದ ಅಂದ್ರೆ ಎರಡರಲ್ಲೂ ಇರ್ತಕ್ಕಂಥದ್ದು ಸಮಾನ ಅಂಶ. ಕೊಟ್ಟಿಗೆ ತೂಗ್ತಕ್ಕಂಥದ್ದು, ಗೀಜಗಳ ಗುಡು ಕೂಡ ತೂಗ್ತಕ್ಕಂಥದ್ದು. ಹಾಗಾಗಿ ಸಮನ್ವಯ ಏನಪ್ಪ ಅಂದ್ರೆ ಉಪಮೇಯವಾದ ಗೀಜಗಳ ಗುಡನ್ನು ಉಪಮಾನವಾದ ತೊಟ್ಟಿಲಿಗೆ ಹೋಲಿಸಿರೋದ್ರಿಂದ ಇದು
ಧನ್ಯವಾದಗಳು. ನವಭಾವ ನವಜೀವನ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು. ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಕ್ಕಿ ಹಾಡಬೇಕು. ಯುಗ ಯುಗಗಳಾಚೆಯಲಿ ಲೋಕಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು, ಆ ಹಾಡು ಗುಡುಗಬೇಕು. ಶಿಖರವನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು, ಭಯದ ಬೆನ್ನಟ್ಟಬೇಕು. ಗರ್ಜನೆಗೆ ಮೂಹತ್ತು ಮೂಕೋಟಿ ಕಲಕಂಠ ಬೆರೆಸಬೇಕು. ಭೂಮ್ಯಂತರಾಳದಲ್ಲಿ ನಭಚಕ್ರ ಗೋಳದಲ್ಲಿ ಮಾರ್ದನಿಗಳೇಳಬೇಕು, ಮಾರ್ದನಿಗಳೇಳಬೇಕು. ಜಡನಿದ್ರೆ ಸಿಡಿದೆದ್ದ ವಿರಾಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು. ನಡೆ ನುಡಿಗಳೆಡೆಯಲ್ಲಿ ಪದತಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು, ಕ್ರಾಂತಿ ಕಿಡಿ ಕೆರಳಬೇಕು. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು. ಇದೋ ಮೊದಲು ಮುನ್ನಿಲ್ಲ ಮುಗಿದು ದಂದಿನ ಪಾಡು, ಹೊಸತಿಂದು ಹೊಸತು ಹಾಡು, ಹೊಸತಿಂದು ಹೊಸತು ಹಾಡು. ನವಭಾವ ನವಜೀವನ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ